ಮಂಡ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಆ ವೃತ್ತಕ್ಕೆ ಶ್ರೀ ನಾಡಪ್ರಭು ಕೆಂಪೇಗೌಡ ಎಂದು ನಾಮಕರಣ ಮಾಡಿ ಈ ದಿನ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಆನೆಕೆರೆ ಬೀದಿಯ ಸ್ನೇಹಿತರು ಮತ್ತು ಅಲ್ಲಿನ ನಿವಾಸಿಗಳು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಂದೀಪ್ ಮಾತನಾಡಿ, ಮಂಡ್ಯ ಆನೆಕೆರೆ ಬೀದಿಯಲ್ಲಿ ಪ್ರಥಮವಾಗಿ ಕೆಂಪೇಗೌಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಲು ಆನೆಕೆರೆ ಬೀದಿಯ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ ಎಂದರು. ಮಂಡ್ಯದಲ್ಲಿ ಕೆಂಪೇಗೌಡರ ಉತ್ಸವ ಮಾಡಬೇಕು ಅಂತ ನಾವು ಎಲ್ಲರೂ ಕಲಿಕೆಯಿಂದ ಬಂದಾಗ ಮಾಡಬೇಕು ಅಂತ ಎಲ್ಲ ಗ್ರಾಮಸ್ಥರು ಒಂದೊಂದು ಸಹಾಯ ಮಾಡಿದ್ದಾರೆ. ಮಂಡ್ಯಕ್ಕೆ ಒಂದು ಹೆಸರು ಐತೆ ಅಂತಂದರೆ ಓಲ್ಡ್ ಟೌನ್ ಅಂತಂದರೆ ಅದು ಮಂಡ್ಯಕ್ಕೆ ಇನ್ನೂ ಒಂದು ಓಲ್ಡ್ ಟೌನ್ ಅಂತ ಇರೋದು ಅಂದರೆ ಆನೆಕೆರೆ ಬೀದಿ. ಆನೆಕೆರೆ ಬೀದಿಯಲ್ಲಿ ಪ್ರಕೃತವರೆಗೆ ಕೆಂಪೇಗೌಡ ಸ್ಟ್ಯಾಚು ನಿಲ್ಲಿಸಿದ್ದೀವಿ. ಎಲ್ಲ ಜನಾಂಗದವರು ನಮಗೆ ಸಹಾಯ ಮಾಡಿದ್ದಾರೆ. ಹಂಗಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂತ ಶುಭಾಶಯ ಹೇಳ್ಕೊಂಡು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಾಧ್ಯಕ್ಷರಾದ ಎಂಎಸ್ ಚಿದಂಬರ್, ಜೆಡಿಎಸ್ ಮುಖಂಡ ಸುರೇಶ್, ರಾಜು, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಕೃಷ್ಣ ಎಲ್, ಗೋಪಾಲಪುರ ಪಾಪಣ್ಣ, ಕಿರಣ್, ವಿಜಯ್, ಎಂಡಿ ಸತೀಶ್, ಅರಕೆರೆ ಬೀದಿಯ ನಿವಾಸಿಗಳು ಮತ್ತು ಸ್ನೇಹಿತರು ಭಾಗವಹಿಸಿದ್ದರು.